ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 144 ವರ್ಷಗಳ ಬಳಿಕ ಮಹಾಕುಂಭಮೇಳ ನಡೀತಾಗಿದೆ. 2025ರ ಮಹಾಕುಂಭಮೇಳದಲ್ಲಿ ಅನೇಕ ಚಮತ್ಕಾರಗಳಿಗೆ ಸಾಕ್ಷಿಯಾಗ್ತಾಗಿದೆ. ವಿಶ್ವದ ಅತಿದೊಡ್ಡ ಆಧ್ಯಾತ್ಮಿಕ ಉತ್ಸವ ಅಂತ ಕರೆಸಿಕೊಳ್ತಾಗಿದೆ. ಕೋಟ್ಯಾಂತರ ಜನರು ಈ ಮಹಾಕುಂಭಮೇಳದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಶಾಹಿ ಸ್ನಾನದಲ್ಲಿ 1 ಕೋಟಿ ಭಕ್ತರು, ಅಮೃತ ಸ್ನಾನದಲ್ಲಿ 12 ಕೋಟಿಗಿಂತಲೂ ಹೆಚ್ಚು ಭಕ್ತರು ಸ್ನಾನ ಮಾಡಿದ್ದಾರೆ. ಆದ್ರೀಗ ಮತ್ತೊಂದು ಶಾಹಿ ಸ್ನಾನಕ್ಕೆ ಪ್ರಯಾಗ್ರಾಜ್ ಸಾಕ್ಷಿಯಾಗ್ತಾಗಿದೆ. ಆದರೆ ಈ ಪ್ರಯಾಗ್ರಾಜ್ ಮುಂದಿನ ಸ್ನಾನಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾಗಿದೆ. ಆದರೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಒಂದೊಂದು ಘಟನೆಗಳು ಚಮತ್ಕಾರವನ್ನೇ ಸೃಷ್ಟಿ ಮಾಡ್ತಾ ಇದ್ದಾವೆ. ಈ ಕುಂಭಮೇಳದಲ್ಲಿ ಅದೆಷ್ಟೋ ಸಾಧು ಸಂತರು, ಅಘೋರಿಗಳು, ನಾಗಾ ಸಾಧುಗಳು ಬಂದು ಪವಿತ್ರ ಗಂಗಾ ಸ್ನಾನ ಮಾಡ್ತಿದ್ದಾರೆ. ಅದೆಷ್ಟೋ ಶಿವನ ಆರಾಧಕರು ಗಂಗೆಯಲ್ಲಿ ಮಿಂದೆದ್ದು ಪವಿತ್ರ ಪಾವನರಾಗ್ತಿದ್ದಾರೆ. ಆದರೆ ಇದೇ ಪವಿತ್ರ ಸ್ಥಳದಲ್ಲಿ ಒಂದು ಹನುಮಾನ್ ದೇವಸ್ಥಾನ ಇದೆ. ಆ ಹನುಮಾನ್ ದೇವಸ್ಥಾನಕ್ಕೆ ಲಕ್ಷಾಂತರ ಕೋತಿಗಳು ಬಂದಿವೆಯಂತೆ. 500 ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆಯಾಗ್ತಾ ಇದ್ದ ಹಾಗೆ ಸಾವಿರಾರು ಕೋತಿಗಳು ಬಂದಿದ್ವಂತೆ. ಅದೇ ಚಮತ್ಕಾರ ಈಗ ಪ್ರಯಾಗ್ರಾಜ್ನಲ್ಲೂ ಕೂಡ ನಡೀತಾ ಇದೆ. ಹಾಗಾದ್ರೆ ಆ ಚಮತ್ಕಾರದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಶ್ರೀರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ಈ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಚಮತ್ಕಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಪ್ರಯಾಗ್ರಾಜ್ನಲ್ಲಿರುವ ಗಂಗಾ, ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳ ಪವಿತ್ರ ಸಂಗಮದ ದಡದಲ್ಲಿ 2025ರ ಮಹಾಕುಂಭಮೇಳ ನಡೀತಾ ಇದ್ದು, ಲಕ್ಷಾಂತರ ಭಕ್ತರು ಮತ್ತು ಆಧ್ಯಾತ್ಮಿಕ ಅನ್ವೇಷಕರು ನದಿಯಲ್ಲಿ ಪವಿತ್ರ ಸ್ನಾನ ಅಥವಾ ಶಾಹಿ ಸ್ನಾನ ಮಾಡ್ತಿದ್ದಾರೆ. ಮಹಾಕುಂಭಮೇಳ ಕೇವಲ ಧಾರ್ಮಿಕ ಸಭೆಯಲ್ಲ, ಇದು ನಂಬಿಕೆ, ಸಂಸ್ಕೃತಿ ಮತ್ತು ಇತಿಹಾಸದ ಸಂಗಮವಾಗಿದೆ. ಈ ಬಾರಿಯ ಮಹಾಕುಂಭಮೇಳವನ್ನ ಇನ್ನಷ್ಟು ಗಮನಾರ್ಹಗೊಳಿಸೋದಕ್ಕೆ 144 ವರ್ಷಗಳಿಗೆ ಒಮ್ಮೆ ಸಂಭವಿಸುವ ಅಪರೂಪದ ಆಕಾಶ ಜೋಡಣೆಯಾಗಿದೆ. ಅಂದ್ರೆ ಈ ಬಾರಿ ಮಹಾಕುಂಭಮೇಳಕ್ಕೂ ಮುನ್ನ 12 ವಿಭಿನ್ನ ಕುಂಭಮೇಳಗಳ 12 ಚಕ್ರಗಳು ಪೂರ್ಣಗೊಂಡಿವೆ. ದೇವಾನುದೇವತೆಗಳು ಅಮೃತಕ್ಕಾಗಿ, ಅಮರತ್ವಕ್ಕಾಗಿ, ದೇವರು ಮತ್ತು ರಾಕ್ಷಸರ ನಡುವೆ ಯುದ್ಧಕ್ಕೆ ಅದರ ಮಹತ್ವವನ್ನ ಸಂಪರ್ಕಿಸತ್ತೆ ಈ ಒಂದು ಮಹಾಕುಂಭಮೇಳ. ಈ ಕುಂಭಮೇಳದ ಸಮಯದಲ್ಲಿ ಆಕಾಶ ಜೋಡಣೆಯಲ್ಲಿ ಆಧ್ಯಾತ್ಮಿಕ ನವೀಕರಣ ಮತ್ತು ವಿಮೋಚನೆಗಾಗಿ ದೈವಿಕ ಕ್ಷಣವಾಗಿ ನೋಡಲಾಗತ್ತೆ ಅಂತ ಹೇಳಲಾಗತ್ತೆ. ಈ ಬಾರಿಯ ಕುಂಭಮೇಳವು 3 ಅಮೃತ ಸ್ನಾನಕ್ಕೆ ಸಾಕ್ಷಿಯಾಗಿದೆ. ಜನವರಿ 14ರ ಮಕರ ಸಂಕ್ರಾಂತಿ, ಜನವರಿ 29ರ ಮೌನಿ ಅಮಾವಾಸ್ಯೆ ಹಾಗೂ ಫೆಬ್ರವರಿ 3ರ ಬಸಂತ ಪಂಚಮಿಯಂದು ನಾಗಾ ಸಾಧುಗಳು ಅಮೃತ ಸ್ನಾನದಲ್ಲಿ ಮಿಂದೇಳಲಿದ್ದಾರೆ. ಇವತ್ತು ಪವಿತ್ರ ಬಸಂತ ಪಂಚಮಿಯ ದಿನವಾಗಿದ್ದು ಅಮೃತ ಸ್ನಾನ ಮಾಡಲಾಗ್ತಿದೆ. ಅಮೃತ ಸ್ನಾನ ಅನ್ನೋದು ಕುಂಭಮೇಳದಲ್ಲಿ ಬಹಳ ಮುಖ್ಯವಾದದ್ದು. ಈ ದಿನವನ್ನ ಸೂರ್ಯ, ಚಂದ್ರ ಮತ್ತು ಗುರುವಿನ ಜ್ಯೋತಿಷ್ಯದ ಮೂಲಕ ಗುರುತಿಸಲಾಗುತ್ತೆ. ಇಂದು ಗಂಗಾ ನದಿ ಪವಿತ್ರ ರೂಪ ಪಡೆದುಕೊಳ್ಳುತ್ತೆ. ಇಂದು ಕೋಟ್ಯಾಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಮೋಕ್ಷ ಪಡೆಯಲು ಹಾತೊರೆಯುತ್ತಿರ್ತಾರೆ. ಮೌನಿ ಅಮಾವಾಸ್ಯೆಯಂದು ಪ್ರಯಾಗ್ರಾಜ್ನಲ್ಲಿ ಕಾಲ್ತುಳಿತ ಸಂಭವಿಸಿದ್ದು ಕುಂಭಮೇಳವೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಏನೇ ಆದರೂ ಪವಿತ್ರ ಸ್ನಾನಕ್ಕೆ ಹರಿದು ಬರ್ತಾ ಇರುವ ಭಕ್ತರ ಸಂಖ್ಯೆಯಲ್ಲಿ ಮಾತ್ರ ಕುಂಠಿತವಾಗಿಲ್ಲ. ಮೌನಿ ಅಮಾವಾಸ್ಯೆಯಂತೆಯೇ ಬಸಂತ ಪಂಚಮಿ ಕೂಡ ಪವಿತ್ರ ದಿನವಾಗಿತ್ತು. ಕೋಟ್ಯಾಂತರ ಭಕ್ತರು ಆಗಮಿಸುವ ನಿರೀಕ್ಷೆಯಿತ್ತು. ಉತ್ತರ ಪ್ರದೇಶ ಸರ್ಕಾರ ಯಾವತ್ತೂ ಯಾವುದೇ ಅನಾಹುತ ಸಂಭವಿಸದಂತೆ ಅನೇಕ ಎಚ್ಚರಿಕೆಗಳನ್ನು ತೆಗೆದುಕೊಂಡಿದೆ. ಆದರೆ ಇದೆಲ್ಲದರ ನಡುವೆ ಕೋಟಿ ಭಕ್ತರ ನಡುವೆ ಸಾವಿರಾರು ಕೋತಿಗಳು ಪ್ರಯಾಗ್ರಾಜ್ಗೆ ಬಂದಿವೆಯಂತೆ. ಪ್ರಯಾಗ್ರಾಜ್ನ ಸಂಗಮ ಪವಿತ್ರ ಸ್ಥಳದಲ್ಲಿರುವ ಬಡೆ ಹನುಮಾನ್ ದೇವಸ್ಥಾನಕ್ಕೆ ಇದಕ್ಕೆ ಸಾಕ್ಷಿಯಾಗಿದೆ. ಬಡೆ ಹನುಮಾನ್ ದೇವಸ್ಥಾನದಲ್ಲಿ ವಿಶೇಷ ರೂಪದಲ್ಲಿ ಭಕ್ತರಿಗೆ ಆಂಜನೇಯ ದರ್ಶನವನ್ನ ಕೊಟ್ಟಿದ್ದಾನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ವಾನರರಿಗೆ ಆಂಜನೇಯನೇ ಮೂಲ ದೇವಸ್ಥಾನವಾಗಿದೆ. ಇದೇ ಕಾರಣಕ್ಕಾಗಿಯೇ ಮಹಾಕುಂಭಮೇಳ ಸಂದರ್ಭದಲ್ಲಿ ಸಾವಿರಾರು ವಾನರ ಸೈನ್ಯವು ಕೂಡ ಈ ದೇವಸ್ಥಾನವನ್ನ ಈ ಸಮಯದಲ್ಲಿ ಭೇಟಿ ಕೊಡಲು ಪ್ರಾರಂಭಿಸಿದೆ ಅನ್ನೋದು ಅಲ್ಲಿನ ದೇವಸ್ಥಾನ ಅರ್ಚಕರಿಂದ ಕೇಳಲ್ಪಟ್ಟಿದೆ. ಅಷ್ಟಕ್ಕೂ ನೀವು ಈ ಬಡೆ ಹನುಮಾನ್ ದೇವಸ್ಥಾನದ ವಿಶೇಷತೆ ಏನು ಅಂತ ತಿಳಿದುಕೊಳ್ಳಲೇಬೇಕು. ತ್ರೇತಾಯುಗದಲ್ಲಿ ಮತ್ತು ದ್ವಾಪರ ಯುಗದಲ್ಲಿ ಕಾಣಿಸಿಕೊಂಡು ಹನುಮಂತ ಕಲಿಯುಗದಲ್ಲಿ ಚಿರಂಜೀವಿಯಾದ. ಕಲಿಯುಗದಲ್ಲಿ ಹನುಮಂತ ಈಗಲೂ ಕೂಡ ಸುತ್ತಮುತ್ತ ಇದ್ದಾನಂತೆ. ಕಲಿಯುಗದಲ್ಲಿ ಹನುಮಂತ ಇಂದಿಗೂ ಜೀವಂತವಾಗಿದ್ದು ಇವತ್ತಿಗೂ ಕೂಡ ನಿಮ್ಮ ಮಧ್ಯೆಯೇ ಸುತ್ತಾಡಿಕೊಂಡು ಇದ್ದಾನಂತೆ. ಹನುಮಂತ ನಮ್ಮ ದೇಶದ ಒಂದು ಭಾಗದಲ್ಲಿ ವಿಶ್ರಾಂತಿಯನ್ನ ಪಡೆಯುತ್ತಿದ್ದಾನೆ ಅನ್ನೋ ನಂಬಿಕೆಗಿದೆ. ಅದು ಕಲಿಯುಗದ ಚಮತ್ಕಾರ. ಆಂಜನೇಯ ಮಾರುವೇಷದಲ್ಲಿ ಓಡಾಡ್ತಿದ್ದಾನೆ ಎನ್ನುವ ನಂಬಿಕೆ ನಮ್ಮಲ್ಲಿಗಿದೆ. ವಿಶಿಷ್ಟ ದೇವಸ್ಥಾನದಲ್ಲಿ ಆಂಜನೇಯ ವಿಶಿಷ್ಟವಾಗಿ
ವಿಶ್ರಾಂತಿಯನ್ನ ಪಡಿತಾ ಇದ್ದಾನೆ ಅನ್ನೋ ನಂಬಿಕೆಯೂ ಕೂಡ ಇದೆ. ಈ ದೇವಸ್ಥಾನದಲ್ಲಿ ಹನುಮಾನ್ ಮಲಗಿರುವ ಮೂರ್ತಿಗೆ ಕುಂಕುಮವನ್ನ ಹಚ್ಚಿದ್ರೆ ಅದೃಷ್ಟವೋ ಅದೃಷ್ಟ ಅನ್ನೋ ನಂಬಿಕೆ ಇದೆ. ಭಕ್ತರನ್ನ ಪರೀಕ್ಷಿಸಲು ಆಂಜನೇಯ ನಾನಾ ವೇಷದಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾನೆ ಅಂತ ಭಕ್ತರು ಹೇಳ್ತಾರೆ. ಭಾರತದ ಉತ್ತರ ಪ್ರದೇಶದ ಪ್ರಸಿದ್ಧ ಪುಣ್ಯಕ್ಷೇತ್ರ ಪ್ರಯಾಗ್ರಾಜ್ ಅತ್ಯಂತ ಪ್ರಾಚೀನ ನಗರಗಳಲ್ಲಿ ಒಂದಾಗಿದೆ. ಇದು ಉತ್ತರ ಪ್ರದೇಶದ ಬಹುದೊಡ್ಡ ನಗರವೂ ಕೂಡ ಹೌದು. ವೇದ ಪುರಾಣಗಳಲ್ಲಿಯೂ ಈ ನಗರದ ಬಗ್ಗೆ ಉಲ್ಲೇಖಿಸಲಾಗಿದೆ. ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ ನಂತರ ಬ್ರಹ್ಮದೇವ ಪ್ರಥಮ ಬಾರಿಗೆ ಇದೇ ನಗರದಲ್ಲಿ ಯಜ್ಞ ಮಾಡಿದ ಅನ್ನೋ ಪ್ರತೀತಿ ಕೂಡ ಇದೆ. ಆದ್ರಿಂದಲೇ ಈ ನಗರಕ್ಕೆ ಪ್ರಯಾಗ್ ಅನ್ನೋ ಹೆಸರು ಕೂಡ ಬಂತು ಅನ್ನಲಾಗಿದೆ. ಇದು 3 ನದಿಗಳು ಸೇರುವ ತ್ರಿವೇಣಿ ಸಂಗಮವೂ ಕೂಡ. ಹಿಂದಿಯಲ್ಲಿ ಪ್ರಯಾಗ್ ಅಂತಂದ್ರೆ ಸಂಗಮ್ ಅಂತರ್ಥ. ಈ ಸಂಗಮದಲ್ಲಿ ನೀವು ಗಂಗಾ ಮತ್ತು ಯಮುನಾ ನದಿಯನ್ನ ಕಾಣಬಹುದು. ಆದ್ರೆ ಗುಪ್ತಗಾಮಿನಿಯಾಗಿ ಹರಿಯೋ ನದಿ ಸರಸ್ವತಿಯನ್ನ ನೀವಿಲ್ಲಿ ಕಾಣೋದಕ್ಕೆ ಸಾಧ್ಯವಿಲ್ಲ. ತ್ರಿವೇಣಿ ಸಂಗಮದಲ್ಲಿ ಪ್ರತಿ 12 ವರ್ಷಗಳಿಗೆ ಒಮ್ಮೆ ಮಹಾಕುಂಭಮೇಳ ಮತ್ತು ಪ್ರತಿ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ಕೂಡ ಇಲ್ಲೇ ನಡೆಯುತ್ತೆ. ಸಾಮಾನ್ಯವಾಗಿ ಎಲ್ಲಾ ದೇವಸ್ಥಾನಗಳು ದೇವರುಗಳು ನಿಂತಿರುವ ಅಥವಾ ಕುಳಿತಿರುವ ಭಂಗಿಯಲ್ಲಿ ನೀವು ನೋಡ್ತೀರಾ. ಆದರೆ ಕೇವಲ ರಂಗನಾಥ ಸ್ವಾಮಿ ಮಾತ್ರ ಬಿಟ್ರೆ ದೇವರುಗಳು ಕುಳಿತಿರುವುದು ಹಾಗೂ ನಿಂತುಕೊಂಡಿರುವ ಭಂಗಿಯಲ್ಲಿ ನೀವು ದೇವರ ದರ್ಶನವನ್ನ ಪಡಿಬಹುದು. ಆದರೆ ಇಂತಹ ಪವಿತ್ರ ಸ್ಥಳದಲ್ಲಿ ನೆಲೆಸಿರುವಂತಹ, ಅದರಲ್ಲಿ ವಿಶೇಷವಾಗಿ ಮಲಗಿರುವ ಭಂಗಿಯಲ್ಲಿ ಆಂಜನೇಯ ಸ್ವಾಮಿ ಅರ್ಥಾತ್ ಶ್ರೀ ಬಡೆ ಹನುಮಾನ್ ಜಿ ದೇವಸ್ಥಾನ ಇದೇ ಸಂಗಮದಲ್ಲಿ ಇದೆ. ಬಹುಶಃ ಈ ರೀತಿಯ ಮಲಗಿಕೊಂಡಿರುವ ಹನುಮಾನ್ ದೇವಸ್ಥಾನ ವಿಶ್ವದ ಏಕೈಕ ದೇವಾಲಯವಾಗಿದೆ ಅಂತನ್ಸುತ್ತೆ. ಇಲ್ಲಿನ ವಿಶೇಷತೆ ಏನಂತಂದ್ರೆ ಇಲ್ಲಿನ ವಿಗ್ರಹವು ಬಹಳ ಭವ್ಯವಾದ ಮತ್ತು ಬಹು ಕಾಂತಿಯುತವಾಗಿ ಕಾಣಿಸುತ್ತೆ. ಈ ವಿಗ್ರಹವು ವೀರಮುದ್ರೆಯಲ್ಲಿದ್ದು ಅಗಲವಾದ ಹಣೆ, ದೊಡ್ಡ ತೋಳುಗಳು, ಅಗಲವಾದ ಸೊಂಟವನ್ನ ಹೊಂದಿದೆ. ಇನ್ನು ಈ ಮೂರ್ತಿಯು ವೀರರಸ ತುಂಬಿದ ಸ್ವಾಮಿಯನ್ನ ನೋಡಲು ದೇಶವೇ ಕಾತುರದಿಂದ ಕಾಯ್ತಾ ಇರುತ್ತೆ. ಅದರಲ್ಲೂ ಸಂತಾನವಿಲ್ಲದವರು ಒಮ್ಮೆ ಬಡೆ ಹನುಮಾನ್ಜಿಯ ದರ್ಶನವನ್ನ ಪಡೆದುಕೊಂಡ್ರೆ ಸಾಕು, ಸಂತಾನ ಭಾಗ್ಯ ದೊರೆಯುತ್ತಂತೆ. ಇನ್ನು ಅಪರೂಪದಲ್ಲಿ ಅಪರೂಪವಾಗಿರುವ ಈ ಹನುಮಾನ್ ದೇವಸ್ಥಾನವನ್ನ ಈ ಸ್ಥಳದಿಂದ ಎಬ್ಬಿಸುವ ಮತ್ತು ಈ ಹನುಮಾನ್ ದೇವಸ್ಥಾನವನ್ನ ನಾಶಪಡಿಸುವ ಹಲವಾರು ಪ್ರಯತ್ನಗಳು ಕೂಡ ಹಿಂದೆ ನಡೆದಿತ್ತು. ಆದರೆ ಮಾರುತಿ ವಿಗ್ರಹವು ಎಬ್ಬಿಸೋದಕ್ಕೆ ಸಾಧ್ಯವಿಲ್ಲ. ಇತಿಹಾಸದಲ್ಲಿ ಈ ಪ್ರಯತ್ನ ನಡೆದಿದೆ ಅಂತ ಹೇಳಲಾಗುತ್ತೆ. ಕೊನೆಗೆ ಹನುಮಾನ್ಗೆ ಹೇಳಲು ಇಷ್ಟವಿಲ್ಲ, ಕೊನೆಗೆ ಹನುಮನಿಗೆ ಎದ್ದೇಳೋದಕ್ಕೆ ಇಷ್ಟವಿಲ್ಲ ಅನ್ಸತ್ತೆ ಎನ್ನುವ ತೀರ್ಮಾನಕ್ಕೆ ಬಂದ ಭಕ್ತರು ಆತನನ್ನ ಎಬ್ಬಿಸುವ ಪ್ರಯತ್ನವನ್ನ ಬಿಟ್ಟಿದ್ದಾರೆ. ಶ್ರೀ ಬಡೆ ಹನುಮಾನ್ಜಿ ವಿಗ್ರಹವು ಗಂಗಾ, ಯಮುನಾ ಮತ್ತು ಸರಸ್ವತಿ ಸಂಗಮದಲ್ಲೇ ಇದೆ. ಈ ಬಡೆ ಹನುಮಾನ್ಜಿ ವಿಗ್ರಹದ ಸ್ಥಳವು ಅತ್ಯಂತ ವೈಭವಪೂರಿತವಾಗಿದ್ದು ಇದರ ಬಲಪಾದದ ಕೆಳಗೆ ರಾವಣ ಪ್ರತಿಮೆಯಿದ್ದು ಹನುಮಂತ ರಾವಣ ಕೆಟ್ಟ ಭಾವನೆಗಳು ಮತ್ತು ಕೆಟ್ಟ ಕ್ರಿಯೆಗಳನ್ನ ಮೆಟ್ಟಿರುವ ಪ್ರತೀತಿಯಾಗಿದೆ. ಇನ್ನು ವಿಗ್ರಹದ ಎಡಭಾಗದಲ್ಲಿ ರಾವಣನ ಆರಾಧ್ಯ ದೇವಿ ಮತ್ತು ಇಚ್ಛಾಶಕ್ತಿ ದೇವಿಯೂ ಕೂಡ ಇದ್ದಾಳೆ. ಇಷ್ಟೇ ಅಲ್ಲದೆ ಕಾಮದ ದೇವಿಯ ಪ್ರತಿಮೆಯೂ ಕೂಡ ಇದೆ. ಹನುಮಂತ ಮತ್ತೊಂದು ಭಾಗದಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣರ ವಿಗ್ರಹಗಳಿದ್ದು ಅದರಲ್ಲೂ ಸಹ ಇಲ್ಲಿ ಪ್ರತಿನಿತ್ಯ ಪೂಜೆಯನ್ನ ಮಾಡಲಾಗುತ್ತೆ. ಇನ್ನು ಇಲ್ಲಿ ಆಂಜನೇಯನಿಗೆ ಕುಂಕುಮವನ್ನ ಅರ್ಪಿಸಲಾಗತ್ತೆ. ಇಲ್ಲಿ ಆಂಜನೇಯನಿಗೆ ಕುಂಕುಮವನ್ನ ಅರ್ಪಿಸಿದ್ರೆ ಕ್ಷಣ ಮಾತ್ರಕ್ಕೆ ಒಲಿಯುತ್ತಾನೆ ಎನ್ನುವುದು ದೊಡ್ಡ ನಂಬಿಕೆಯಾಗಿದೆ. ಇಲ್ಲಿ ಸ್ಥಾಪನೆಯಾಗುವ ಹಿಂದೆ ಒಂದು ಅದ್ಭುತ ಪವಾಡ ಕಥೆಯೇ ಇದೆ. ಒಂದೊಮ್ಮೆ ಆಂಜನೇಯ ಒಬ್ಬ ಭಕ್ತ ವ್ಯಾಪಾರಿಯಾಗಿದ್ದ. ಅವನು ಈ ವಿಗ್ರಹವನ್ನ ತನ್ನ ಊರಿನಲ್ಲಿ ಸ್ಥಾಪಿಸೋದಕ್ಕೆ ದೊಡ್ಡ ದೋಣಿಯಲ್ಲಿ ಗಂಗೆಯ ಮೂಲಕ ಪ್ರಯಾಣಿಸ್ತಾ ಇದ್ದ. ಆ ದೋಣಿ ಪ್ರಯಾಗ ಬಳಿ ಬಂದಾಗ ಇದ್ದಕ್ಕಿದ್ದ ಹಾಗೆ ಆ ಪ್ರತಿಮೆ ಭಾರವಾಗಿ ನೋಡ್ತಾ ಇದ್ದ ಹಾಗೆ ದೋಣಿ ಗಂಗಾ, ಯಮುನಾ ಮತ್ತು ಸರಸ್ವತಿ ಸಂಗಮದಲ್ಲಿ ಮುಳುಗಿ ಹೋಗುತ್ತದೆ. ಕೆಲವು ಸಮಯದ ನಂತರ ಗಂಗಾ ನದಿಯ ನೀರು ಕಡಿಮೆಯಾದಾಗ ನೀರಿನಲ್ಲಿ ಮಲಗಿದಂತಹ ಮುಳುಗಿದ ವಿಗ್ರಹವು ಅಲ್ಲಿನ ಜನರಿಗೆ ಕಾಣಸಿಗತ್ತೆ. ಮತ್ತೆ ಅಲ್ಲಿಂದ ವಿಗ್ರಹವನ್ನ ತೆಗೆದುಕೊಂಡು ಬರೋದಕ್ಕೆ ಬಹಳ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಆ ವಿಗ್ರಹ ಒಂಚೂರು ಕೂಡ ಅಳ್ಳಾಡೋದಿಲ್ಲ. ಆದ್ದರಿಂದ ಅಲ್ಲಿಗೆ ಅದೇ ಭಂಗಿಯಲ್ಲಿ ಹನುಮಂತನ ದೇವಸ್ಥಾನವನ್ನ ಸ್ಥಾಪನೆ ಮಾಡಲಾಗಿದೆ. ಸಾಧಾರಣವಾಗಿ ಎಲ್ಲಾ ದೇವಸ್ಥಾನಗಳು ಎತ್ತರದ ಪ್ರದೇಶದಲ್ಲಿದ್ದು ಮೆಟ್ಟಿಲುಗಳನ್ನ ಹತ್ತಿ ಹೋಗಬೇಕಾಗತ್ತೆ. ಆದರೆ ಈ ದೇವಾಲಯ ಮಾತ್ರ ಭೂಮಿಯಲ್ಲಿ 15 ಮೆಟ್ಟಿಲುಗಳ ಕೆಳಗೆ ಇದೆ. ಹಾಗೆ ಕೆಳಗಡೆ ಹೋದ ಹಾಗೆ ದೇವರ ದರ್ಶನವನ್ನ ನೀವು ಮಾಡಬಹುದು. ಇನ್ನು ಬಡೆ ಹನುಮಾನ್ಜಿ ಇಡೀ ಪ್ರಯಾಗ್ರಾಜವನ್ನ ಕಾಯ್ತಾ ಇದ್ದಾನೆ ಅನ್ನೋ ನಂಬಿಕೆ ಇದೆ. ಈ ದೇವರನ್ನ ಪ್ರಯಾಗ್ರಾಜ್ ಹನುಮಾನ್ಜಿ ಕಾಯ್ತಾ ಇದ್ದಾರೆ. 2-3 ವರ್ಷಗಳಿಗೆ ಒಮ್ಮೆ ಒಂದೆರಡು ಬಾರಿ ಗಂಗಾ ಮಾತೆ ಈ ದೇವಸ್ಥಾನಕ್ಕೆ ನುಗ್ಗಿ ಇಡೀ ಹನುಮಂತನನ್ನ ಆವರಿಸಿಕೊಳ್ತಾಳೆ. ನಂತರ ನೀರು ಹರಿವು ಕಡಿಮೆಯಾಗತ್ತೆ. ದೇವಸ್ಥಾನ ಜಲ
ಜಾಗೃತವಾಗಿದ್ರಿಂದ ಲೋಕ ಕಲ್ಯಾಣವಾಗತ್ತೆ ಅನ್ನೋ ನಂಬಿಕೆಗಿದೆ. ಇನ್ನು ಎಷ್ಟೋ ಭಕ್ತಾದಿಗಳು ನೀರಿನಲ್ಲಿ ಮುಳುಗಿ ಆಂಜನೇಯನ ದರ್ಶನವನ್ನ ಕೂಡ ಪಡೆಯುತ್ತಾರೆ. ಹನುಮಂತನನ್ನ ಗಂಗಾಮಾತೆ ಆವರಿಸಿದಾಗ ದೇವಾಲಯದ ಮೊದಲನೇ ಅಂತಸ್ತಿನಲ್ಲಿ ಹನುಮಂತನ ಉತ್ಸವ ಮೂರ್ತಿಯನ್ನ ಇಟ್ಟು ಅದಕ್ಕೆ ಪೂಜೆ ಮಾಡಲಾಗತ್ತೆ. ಬಡೆ ಹನುಮಾನ್ಜಿ ಪೂಜೆ ಮತ್ತು ಅರ್ಚನೆಗಳು ಯಾವುದೇ ಕಟ್ಟುಪಾಡುಗಳಿಲ್ಲ. ಬಡಬಲ್ಲಿದ ಯಾವುದೇ ಜಾತಿ ಭೇದವಿಲ್ಲದೆ ಹನುಮಂತನಿಗೆ ಪೂಜೆಯನ್ನು ಸಲ್ಲಿಸಬಹುದಾಗಿದೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂದ್ರೆ, ಸಾವಿರಾರು ಮುಸಲ್ಮಾನ ಭಕ್ತರು ಕೂಡ ಈ ದೇವರಿಗೆ ಇಲ್ಲಿ ಕುಂಕುಮದ ಅರ್ಚನೆಯನ್ನ ಕೂಡ ಮಾಡ್ತಾರೆ. ಇಂತಹ ಧಾರ್ಮಿಕ ನಂಬಿಕೆಯುಳ್ಳ ಈ ಬಡೆ ಹನುಮಾನ್ಜಿ ದೇವಸ್ಥಾನಕ್ಕೆ ಈಗ ಸಾವಿರಾರು ಕೋತಿಗಳು ಬಂದಿದ್ದು, ಈ ಕೋತಿಗಳ ದರ್ಶನಕ್ಕಾಗಿ ಭಕ್ತರು ಮುಗಿಬೀಳುತ್ತಿದ್ದಾರೆ. ಜೊತೆಗೆ ಇದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳದ ಮತ್ತೊಂದು ಚಮತ್ಕಾರವೇ ಆಗಿದೆ. ಈ ಮಹಾಕುಂಭಮೇಳ ಮತ್ತು ಈ ಬಡೆ ಹನುಮಂತ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.